ನೋಡಿ ಸ್ಟ್ರಿಪಿನ್ ಅನ್ನೋನು ಇಲ್ಲಿ ಎಷ್ಟು ಜನರಿಗೆ ಎಮರ್ಸಿದೆ ಅಂದರೆ ಸುಮಾರು 10 ರಿಂದ 15 ಜನರಿಗೆ ದುಡ್ಡು ತೊಗೊಂಡ್ಬಿಟ್ಟು ಚೀಟಿ ಹಾಕ್ಸ್ಕೊಂಡು ತುಂಬಾ ಎಮರ್ಸ್ ಬಿಟ್ಟಿದ್ದಾನೆ. ಇಲ್ಲಿ ಇದಾರೆ ನಾವು ಇವಾಗ ಗಂಗಮ್ಮ ಪಾಳೆ ಪೊಲೀಸ್ ಸ್ಟೇಷನ್ ಬಂದಿದ್ದು. ನಿಮ್ಗೆ ಎಷ್ಟಮ್ಮ ಅಮೌಂಟ್ ಕೊಡ್ಬೇಕು ಸ್ಟ್ರಿಪಿನ್? ನೋಡಿ 57 ಲಕ್ಷ ಕೊಡ್ಬೇಕಂತೆ. ಪಾಪ ಹೆಣ್ಮಕ್ಳು ತಾಯಿ ಮಗಳು ಅಷ್ಟೇ ಇರೋದು. ಏನೋ ಅವ್ರು ಯಾವುದೋ ಅಮೌಂಟ್ ಬಂದಾಗ ಅವ್ನಿಗೆ ಕೊಟ್ಟಿದ್ದಾರೆ, ಹಾಗೆ ಚೀಟಿನೂ ಹಾಕಿದ್ದಾರೆ. ಇವ್ರ ಹತ್ರ ಇರೋದು ಗೋಲ್ಡ್ ಕೂಡ ಅವ್ನಿಗೆ ಕೊಟ್ಬಿಟ್ಟು ಏನೋ ಅವ್ನು ಬಿಲ್ಡಿಂಗ್ ಕಟ್ತಾ ಇದ್ದಂತೆ, ಅದು ಕೊಟ್ಟಿದ್ದಾರೆ ಅವರು. ಕೊಟ್ಟಾದ್ಮೇಲೆ ಸುಮಾರು 3 ವರ್ಷ ಆಯಿತು, ಇವ್ರಿಗೆ ದುಡ್ಡೇ ಕೊಡ್ತಾ ಇಲ್ಲ, ತುಂಬ ಎಮರ್ಸ್ ಇಲ್ಲ. ಇದೇ ಥರ ಅವ್ನು ಮಾಡಿರೋದು ಯಾರಿಗಂದರೆ ಈ ಏರ್ಫೋರ್ಸು ಆರ್ಮಿ ರಿಟೈರ್ಡು ಅಥವಾ ಏರ್ಫೋರ್ಸಲ್ಲಿ ನಮ್ಮ ದೇಶ ಕಾಯುವಂಥ ಸೈನಿಕರಿಗೆ ಮತ್ತು ನಮ್ಮ ದೇಶ ರಕ್ಷಣೆ ಮಾಡೋಂಥವ್ರಿಗೆ ಅವನು ಯಾಮರ್ಸ್ಬಿಟ್ಟಿದ್ದಾನೆ. ಸುಮಾರು ಸ್ವಲ್ಪ ಜನ ಹೇಳೋ ಪ್ರಕಾರ ಒಂದು 5 ಕೋಟಿವರೆಗೂ ಅಮೌಂಟ್ ಕೊಡ್ಬೇಕಂತೆ. ಅಮ್ಮ ನಿಂದ ಎಷ್ಟು ಕೊಡ್ಬೇಕಮ್ಮ? ಇವನು ನೋಡಿ ಇವ್ರದ್ದು ಬಾಮ ಇವ್ರದ್ದು 90 ಲಕ್ಷ ಕೊಡ್ಬೇಕಂತ. ಎಷ್ಟು ಕೊಡ್ಬೇಕಮ್ಮ? 90 ಲಕ್ಷ. ಎಷ್ಟು ವರ್ಷದಿಂದ? 15 ವರ್ಷದಿಂದ. 15 ವರ್ಷದಿಂದ ನೋಡಿ 15 ವರ್ಷ ಆಯ್ತಂತೆ. 90 ಲಕ್ಷ ಕೊಡ್ಬೇಕಂತ. ಇವ್ರ ಹತ್ರ ಪ್ರತಿಯೊಂದು ಚೆಕ್ಸ್ ಇದೆ, ಅಗ್ರಿಮೆಂಟ್ ಇದೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ. ಇವ್ರ ಕೈಯಿಂದ ಏನು ಮಾಡ್ಕೊಳಕ್ಕಾಗಲ್ಲ. ಪಾಪ ಹೆಣ್ಮಕ್ಳು ಅಂತ ನನಗೆ ಇವತ್ತು ಫೋನ್ ಮಾಡಿದ್ರು. ನ್ಯಾಯ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ನಮ್ಗೆ ನ್ಯಾಯ ಸಿಗುತ್ತೆ ಅಂತಕೊಂಡು ನಾನು ಇವಾಗ ಗಂಗಮ್ಮಪಾಳೆ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಅಮ್ಮ ನಿಂದ ಎಷ್ಟಮ್ಮ ಕೊಡ್ಬೇಕು? ನಿನ್ಗೆ ಏನಂದ್ರು ಅವರು? ಪೊಲೀಸ್ ಸ್ಟೇಷನ್ ಹೋಗುವಾಗ ಪೊಲೀಸ್ ಡಿಪಾರ್ಟ್ಮೆಂಟೇ ನನ್ನ ಜೋಬಲ್ಲಿ ಇದೆ. ನೋಡಿ ಸ್ನೇಹಿತರೆ, ಪೊಲೀಸ್ ಏನಂತಂದಂತೆ ಪೊಲೀಸ್ ಡಿಪಾರ್ಟ್ಮೆಂಟೇ ನನ್ನ ಜೇಬಲ್ ಇದೆ, ನೀವೇನು ಮಾಡೋಕ್ಕಾಗಲ್ಲ ಅಂತಂದಂತೆ. ಅಂದ್ರೆ ಇವನಿಗೆ ಇಷ್ಟೊಂದು ಧೈರ್ಯ ಹೆಂಗ್ ಬಂತು? ಡಿಪಾರ್ಟ್ಮೆಂಟ್ ಅವ್ನ ಜೇಬಲ್ ಇದೆಯಾ? ಇದನ್ನು ನೋಡ್ಬೇಕಾಗಿದೆ. ನಿಮ್ಗೆ ಎಷ್ಟು ಕೊಡ್ಬೇಕು? ನನಗೆ 40 ಲಕ್ಷ. ನೋಡಿ ಸ್ನೇಹಿತರೆ, 40 ಲಕ್ಷ. ಕಾರ್ಗಿಲ್ ಸರ್ವಿಸ್ ಮುಗಿಸಿ ಆ ಹಣನೂ ಕೊಟ್ಟೆ. ನಾನು ಇವಾಗ ಏರ್ಫೋರ್ಸಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ, ಅದನ್ನು ಸೇರಿಸಿ ಇನ್ನು 40 ಲಕ್ಷ ಕೊಟ್ಟಿದ್ದೀನಿ. ಕಾರ್ಗಿಲ್ ಯುದ್ಧದಲ್ಲಿ ಇದ್ದೀರಾ ನೀವು? ಕಾರ್ಗಿಲ್ ಯುದ್ಧ ಮಾಡಿ ಬಂದಿದ್ದೀನಿ. ಕಾರ್ಗಿಲ್ ಯುದ್ಧ ಮಾಡಿ ಬಂದಂತ ಆ ನಮ್ಮ ದೇಶಕ್ಕೆ ಸೈನಿಕನಿಗೆ ಈ ತರ ತೊಂದರೆ ಆಗಿದೆ. ನೋಡಿ ಜನರೇ, ಆರ್ಮಿ ಮನುಷ್ಯ ಎಲ್ಲ ಎಮರ್ಸಿದವನ ಆರ್ಮಿ ಏರ್ಫೋರ್ಸ್ ಅವ್ರಿಗೆ ಮಾತ್ರನೇ. ತುಂಬಾ ಜನರಿಗೆ ಎಮರ್ಸಿದಾನ. ಇನ್ನು ನಾಳೆ ನಡೆದು ತುಂಬಾ ಜನ ಬರ್ಬೋದು ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ. ಮತ್ತು ಸುಮಾರು ತುಂಬಾ ಜನರು ಕೊಡಬೇಕು. ಪಾಪ ಅವರೆಲ್ಲ ನಾನು ಅಲ್ಲಿ ಬಂದು ಅಳ್ಕೊಂಡು ಕೂತ್ಕೊಂಡಿದ್ರು. ನಾನಂದೆ ಬನ್ನಿ ಸ್ಟೇಷನ್ಗೆ ಅಂದರೆ ನಮ್ಮ ಗಂಡ ಇನ್ನೂ ಆರ್ಮಿಲಿ ಇದ್ದಾನ, ಏರ್ಫೋರ್ಸಲ್ಲಿ ಇದ್ದಾನ, ಅವ್ರಿಗೆ ಇನ್ನೂ ಗೌರ್ಮೆಂಟ್ ಜಾಬ್ ಅಂತ ಒಂದು ಸ್ವಲ್ಪ ಭಯದಲ್ಲಿ ಸ್ವಲ್ಪ ಜನ ಬಂದಿದ್ದಿಲ್ಲ. ಸ್ವಲ್ಪ ಜನರಿಗೆ ಏನು ಹೇಳಿದಾನಂತೆ, ನೀವೇನಾದ್ರು ಕಂಪ್ಲೇಂಟು ಮುಂದೆ ಹೊಡೆದ್ರೆ ಅದು ನಿಮಗೆ ಭಯ ಹಾಕ್ಸಿದ್ದಾನ, ಅದಕ್ಕೆ ಅವರು ಬರ್ತಾ ಇಲ್ಲ. ಇವ್ರಿಗೆ ಏನು ಹೇಳಿದಾನಂತೆ, ಡಿಪಾರ್ಟ್ಮೆಂಟೇ ನನ್ನ ಟೇಬಲ್ ಇದೆ, ನೀವೇನು ಮಾಡ್ಕೋತೀರಾ? ACP ಅವರೇ ನನ್ನ ಹತ್ರ ಇದ್ದಾರಂತೆ. ಏನಮ್ಮ, ಯಾರಮ್ಮ ACP ಹತ್ರ ಬಂದು ತೋರಿಸಿದೆ? ಯಾರತ್ತೆ? ನೋಡಿ ACP ಮೇರಿ ಮೇಡಮು ಅವ್ರ ಜೇಬಲ್ ಇದ್ದಾರಂತ. ನೋಡಿ ಮೇಡಮ್, ದಯವಿಟ್ಟು ನೀವೇನು ದುಡ್ಡು ತಗೊಂತ ಹೇಳಿದಿರಾ? ಅವ್ನು ಸ್ಟಿಪಿನ್ ಇದ್ರೆ ACP ಮೇರಿ ಮೇಡಮ್ ಅವರು, ನೀವು ಅವ್ರ ಜೇಬಲ್ ಇದ್ದೀನಿ, ನಾನು ಎಲ್ಲ ಮಾಡೋದು ರೆಡಿ ಅಂತ ಹೇಳ್ತಾನಂತೆ. ನೋಡಿ ಇದು ಹೆಂಗೆ ಮೇಡಮ್ ಇದು? ನೀವು ಅವ್ರಿಗೆ ದುಡ್ಡು ತಗೊಂತ ಹೇಳಿದ್ರ ನೀವು ಅವನಿಗೆ ಸ್ಟಿಪಿನ್ಗೆ? ನಾನು ಹೇಳಿದೆ ನಾನು ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಂತ. ಹೋಗಿ ಏನು ಮಾಡ್ತೀಯ, ಡಿಪಾರ್ಟ್ಮೆಂಟ್ ಕೊಡ್ತಾರೆ ನಿನ್ನ ಕಾಸು ಅಂತ ಹೇಳ್ಬಿಟ್ಟು ಅವರೇ ನನ್ನ ಜೋಬ್ ಹೇಳಿದಾರೆ, ನೀನು ಏನು ಮಾಡೋಕ್ಕಾಗಲ್ಲ ಅಂದರು. ತುಂಬ ನೋವಿದೆ ನನಗೆ. ಇವರು 1 ವಾರದಿಂದ ಅಳ್ಕೊಂಡು ಫೋನ್ ಮಾಡ್ತಾ ಇದ್ರು, ಸರ್ ತುಂಬ ತೊಂದರೆ ಆಗ್ತಾ ಇದೆ, ದಯವಿಟ್ಟು ನಮ್ಗೆ ಏನಾರು ಸ್ವಲ್ಪ ನೀವು ಸಹಾಯ ಮಾಡಿ ಅಂತ ಹೇಳಿದ್ರು. ನೀವು ಬನ್ನಿ, ಸ್ವಲ್ಪ ನಮ್ಗೆ ಏನಾರು ನ್ಯಾಯ ಕೊಡಿಸಿ, ನಾವು ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ ಅಂದಾಗ ಇವರು ಕೂಡ ಆರ್ಮಿ ಮ್ಯಾನ್ ಅವರು ನಾನು ಭಯ ಬೀಳ್ತಾ ಇದ್ರು. ನಾವು ಏನಾಗಲ್ಲ, ನಮಗೆ ನ್ಯಾಯ ಸಿಗುತ್ತೆ. ಅಂಬೇಡ್ಕರ್ ಸಂವಿಧಾನದ ಮೇಲೆ ನಂಬಿಕೆ ಇದೆ, ನಮ್ಮ ಹತ್ರ ಚೆಕ್ಕು ಇದೆ. ನಾವು ಇನ್ಸ್ಪೆಕ್ಟರ್ ಜೊತೆ ಡಿಸ್ಕಷನ್ ಮಾಡೋಣ, ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಅಂತ ಅದು ಮುಂದೆ ಹೊರೆಯೋಣ. ಹಾಗೂ ಏನಿರಿದ್ರೆ ನಾವು ಚೆಕ್ ಡಿಪಾಸಿಟ್ ಮಾಡೋಣ, ಕೇಸ್ ಹಾಕೋಣ, ಏನು ತೊಂದರೆ ಇಲ್ಲ. ನಾವು ಕಟ್ಟಿರೋದು ನಿಜ ಆದರೆ ಅಮೌಂಟ್ ಬಂದೇ ಬರುತ್ತೆ. ನಾನು ಒಂದು ಸಿಂಗಲ್ ಪ್ಯಾರೆಂಟು, ಇಬ್ಬರು ಮಕ್ಳು ಇಟ್ಕೊಂಡು ನಾನು ಕಷ್ಟಪಡ್ತಾ ಇದ್ದೀನಿ. ನಾನು ದುಡ್ಡು ಬೇರೆಯವ್ರ ಹತ್ರ ಎಲ್ಲ ಈಸ್ಕೊಟ್ಟಿದ್ದೀನಿ, ನಮ್ಮ ಅಮ್ಮ ಹತ್ರ, ಅಕ್ಕ ಹತ್ರ, ಎಲ್ಲರ ಹತ್ರನೂ ನಾನು ತೊಗೊಂಡು ಕೊಟ್ಟಿದ್ದೀನಿ. ಅವ್ರು ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಕ್ಯಾಶ್ ತೊಗೊಂಡಿದ್ದಾರೆ ಸರ್, ಮತ್ತು ಒಡವೆನೂ ಕೊಟ್ಟಿದ್ದೆ ನಾನು ಅವ್ರಿಗೆ. ಇಷ್ಟೆಲ್ಲ ಮಾಡಿನೂ ಮತ್ತೆ ಅವ್ರು ದುಡ್ಡು ಕೊಟ್ಟಿಲ್ಲ. ನಾವು 2 ವರ್ಷದಿಂದ ಇದಕ್ಕೆ ನಾವು ತುಂಬಾ ಸಫರ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಸಿಗಬೇಕು ಅಂತ. ಚೆಕ್ಸು ಇದೆ ಅಂತೆ, ಚೆಕ್ಕು ನೋಡೋಣ. ಚೆಕ್ ಕೊಡಮ್ಮ, ನಿಮ್ಮದೇನು ಬೇಡ, ನಿಮ್ದು ಆಮೇಲೆ ತೋರಿಸೋಣ. ಡೈರೆಕ್ಟ್ ಇದೆಯಾ ನೋಡಿ, ಹಾಕಿ ಕ್ಲೀನಾಗಿ ತೋರಿಸಿ. ನೋಡಿ ಡೇಟ್ ಹಾಕಿಲ್ಲ, 10 ಲ್ಯಾಕ್ಸು ಸ್ಟಿಪಿನ್ ಅಂತ ಸೈನ್ ಮಾಡಿದಾರ, ಡೇಟ್ ಹಾಕಿಲ್ಲ. ಈ ಥರ ಚೆಕ್ಸು ಇವರಿಗೆ ಎಷ್ಟು ಕೊಟ್ಟು ನೋಡಿ, ಇದು 5 ಲ್ಯಾಕ್ಸು. ಇದು ಒಂದೇ ಚೆಕ್ಕ, ಮೇಲೆ ಕೆಳಗಡೆದು 3-1 ಒಂದೇ ಚೆಕ್ಕು. ಅವರು ಅಮೌಂಟ್ ತೊಗೊಂಡಾಗ ಇವ್ರಿಗೆ ಚೆಕ್ ಹಾಕಿ ಕೊಟ್ಟಿರೋದು ನೋಡಿ, 10 ಲ್ಯಾಕ್ಸ್. ಚೆಕ್ ನಂಬರ್ ಕೂಡ ನೋಡ್ಬೋದು. ಮತ್ತು ಹಾಗೆ ಅಗ್ರಿಮೆಂಟು ಹಾಕ್ಕೊಟ್ಟಿದ್ದಾರೆ ಅವರಿಗೆ. ಇರಿ, ಹ್ಯಾಂಡ್ ಲೋನ್ ಅಗ್ರಿಮೆಂಟು ನೋಡಿ, ಹ್ಯಾಂಡ್ ಲೋನ್ ಅಗ್ರಿಮೆಂಟು. ದಿಸ್ ಈಸ್ ಅಗ್ರಿಮೆಂಟ್ ಎಕ್ಸಿಕ್ಯೂಟೆಡ್ 27 ಮಾರ್ಚ್ 2023. ಸುನಂದ, ಏಜ್ 55. ಸುನಂದ ಯಾರು? ಅವ್ರ ಹತ್ರ ನೀವು ಅಗ್ರಿಮೆಂಟ್ ಹಾಕ್ಸಿರೋದು.
ಇದೇನು ನೋಡಿ 10 ಲಕ್ಷ ಚೆಕ್ ನಂಬರ್ ಕೂಡ ಹಾಕ್ಕೊಟ್ಟಿದ್ದಾನೆ. ಬೆಂಗಳೂರು ಜಾಲಹಳ್ಳಿ ವೆಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ನಂಬರು 10 lakhs ಮನಿ ಬರ್ ಗಿವನ್ ಶ್ಯೂರಿಟಿ ಫಾಲ್ ಡೌನ್ ನೋಡಿ. ಮತ್ತೆ ಇಲ್ಲಿ 5 ಲಕ್ಷದ್ದು ಹಾಕಿದ್ದಾನೆ, ಇನ್ನೊಂದು 5 ಲಕ್ಷದ್ದು ಚೆಕ್ ನಂಬರ್ ಕೊಟ್ಟಿದ್ದಾರೆ, ಹಾಕಿದ್ದಾರೆ ನೋಡಿ ಅಗ್ರಿಮೆಂಟಲ್ಲಿ. ಮತ್ತು ಇದು ಯಾರ್ದು? ಸಮೃದ್ಧಿ ಯಾರು? ಶರ್ಮತಿ ನೋಡಿ, ಇವರಿಗೂ ಕೂಡ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಾರೆ. ಹಾಕ್ಕೊಟ್ಟವರು ಸ್ಟಿಫಿನ್ ಎಷ್ಟು ಸನ್ ಆಫ್ ಚಿನ್ನಪ್ಪ ಸುಂದರಾಜು. ನಿಮ್ಗಮ್ಮ ಎಷ್ಟು ಅಮೌಂಟ್ ಹಾಕಿದ್ರು? 10 lakhs ನೋಡಿ. 10 ಲಕ್ಷ ಅಂತ ಬರೆದಿದ್ದ, ನಾನು ತೊಗೊಂಡಿನಿ ಇವ್ರ ಹತ್ರ 10 ಲಕ್ಷ ಅಂತ.